ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ MRX ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯನ್ನು ಹಿಂದಿಗೆ ಡಬ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಮುಂದೊಂದು ದಿನ ಆಗೋ ಸಾಧ್ಯತೆಗಳು ಇದ್ದಾವೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 16 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಜೆಟ್ ನೋಡಿದ್ರೆ 24 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮುಂದಿನ ದಿನಗಳಲ್ಲಿ ಈ ಮೂವಿ ಕಲೆಕ್ಷನ್ನು ಜಾಸ್ತಿ ಆಗೋ ಸಾಧ್ಯತೆಗಳು ತುಂಬ ಇದ್ದಾವೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಮನು ಆನಂದ್ ಮತ್ತು ಪ್ರೊಡ್ಯೂಸರ್ ಬೈ ಲಕ್ಷ್ಮೀ ಕುಮಾರ್. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 153 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಏಪ್ರಿಲ್ 17, 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಆರ್ಯ, ಗೌತಮ್ ವಾಸುದೇವ್, ಶ್ರೀನಾಥ್, ಮಂಜು ವರೀರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಹಾಗೆಯೇ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಪಾಸಿಟಿವ್ ಆಗಿ. ಮತ್ತು ಈ ಮೂವಿಯಲ್ಲಿ ತಮಿಳಲ್ಲಿ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು ಮೂವಿ. ಮತ್ತು ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಮತ್ತು ಡೈಲಾಗ್ಗಳಾಗಿರ್ಬೋದು, ಮತ್ತು ಕೆಲವು ಸೀನ್ಸ್ಗಳಾಗಿರ್ಬೋದು ತುಂಬ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಗೆ ಪ್ರೊಡ್ಯೂಸರು, ಡೈರೆಕ್ಟರು ತುಂಬ ಮೆಚ್ಚುಗೆಯನ್ನು ಪಡೆದಿರುವಂಥ ಸಿನಿಮಾ ಅಂತಲೇ ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಆರ್ಯ ಅವರು ಕೂಡ ಈ ಮೂವಿಗೆ ತುಂಬ ಕೆಲಸವನ್ನು ಮಾಡಿ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಮತ್ತು ಈ ಮೂವಿ ಒಂದನೇ ಸ್ಟೋರಿ ಹೇಳಿದರೆ, JK ಪ್ರಸಾದ್ ಅನ್ನೋ ವ್ಯಕ್ತಿ ಇರ್ತಾರೆ. JK ಪ್ರಸಾದ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. JK ಪ್ರಸಾದ್ ಏನು ಮಾಡ್ತಾರೆ ಅಂದರೆ, ಅವರ ತಂದೆ ತಾಯಿಗೆ ಪ್ರೀತಿ ಉಂಟಾಗುತ್ತೆ ಮತ್ತು ಅವರ ಜೊತೆನೇ ಜೀವನವನ್ನು ಕಳೀತಾ ಇರ್ತಾರೆ ಅಂತಲೇ ಹೇಳಬಹುದು JK ಪ್ರಸಾದ್ ಅವರು. ಮತ್ತು ಕೆಲವು ದಿನಗಳ ನಂತರ ಅವರಿಗೆ ಬೇಕಾದಂಥ ವಸ್ತುಗಳನ್ನು ಮತ್ತು ಅವರಿಗೆ ಏನೆಲ್ಲ ಕೊಡಿಸ್ಬೇಕು ಅದನ್ನೆಲ್ಲ ಕೊಡಿಸ್ತಾರೆ ತಂದೆ ತಾಯಿ. ಮತ್ತು ಅವರು ಒಂದು ಟೈಮ್ ಮಿಷನನ್ನು ಕಂಡುಹಿಡಿಬೇಕು ಅಂತೇಳಿ ಟೈಮ್ ಮಿಷನನ್ನು ಕಂಡುಹಿಡಿತಾರೆ. ಮತ್ತು ಅದರಲ್ಲಿ ಏನೇನೆಲ್ಲ ಅನಾಹುತಗಳು ಆಗ್ತವೆ, ಇಲ್ಲ ಒಳ್ಳೆಯದಾಗುತ್ತಾ ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು ನೀವು. ಮೂವಿ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳಬಹುದು. ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಈ ಮೂವಿಗೆ. ಆಲ್ ದ ಬೆಸ್ಟ್ ಅಂತಲೇ ಹೇಳಿ ಈ ಮೂವಿಗೆ ರಿವ್ಯೂಸ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಈ ರಿವ್ಯೂಸ್ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.